ನಮಸ್ಕಾರ ವೀಕ್ಷಕರೇ. 1992 ಬರೋ ಸಿನಿಮಾ ಗೋಪಿಕೃಷ್ಣ. ರವಿ ಸರ್ ನಿರ್ದೇಶನ, ಅವ್ರದೇ ಪ್ರೊಡಕ್ಷನ್ನು. ಹಂಸಲೇಖ ಅವರು ಮ್ಯೂಸಿಕ್ಕು ಲಿರಿಕ್ಸು. ನಿಮಗೆಲ್ಲ ಗೊತ್ತಿರುತ್ತೆ, ಒಂದಕ್ಕಿಂತ ಒಂದು ಹಾಡು ಎಷ್ಟು ಸೊಗಸಾಗಿದೆ ಅಲ್ವಾ. ಸಾಮಾನ್ಯವಾಗಿ ರವಿ ಹಾಗೂ ಹಂಸ ಇವರಿಬ್ಬರ ಒಂದು ಕಾಂಬಿನೇಷನ್ ಏನಿದೆ, ಆ ಕಾಂಬಿನೇಷನಲ್ಲಿ ಬರೋ ಹಾಡುಗಳ ಟ್ಯೂನ್ಗಳು ಸೃಷ್ಟಿಯಾಗಿದ್ದೆಲ್ಲನೂ ಬೆಳಗಿನ ಜಾವ 4:15, 5, 5:30, 6 ಈ ಥರ, ಅಂದರೆ ಅರ್ಲಿ ಮಾರ್ನಿಂಗ್ ಕೂತ್ಕೊಂಡು ಕಂಪೋಸ್ ಮಾಡೋರು. ಒಂದು ಮಾತು ರವಿ ಸರ್ ಹೇಳ್ತಾರೆ, ರಾಜು ನಾನು ಈ ಒಂದು ಹಾಡಲ್ಲಿ ಒಂದು ಲವ್ ಸಾಂಗ್ ಬೇಕು, ಅದರಲ್ಲಿ ಪಿಯಾನೋ ಸೆಟ್ ಆಗ್ತೀನಿ, ಕಾಲಲ್ಲಿ ಪಿಯಾನೋ ಪ್ಲೇ ಮಾಡೋ ಥರ. ನೋಡಿ, ಒಳ್ಳೆಯ ಒಂದು ಯೋಚನೆ ಅದು. ಅಂದರೆ ಕಾಲಲ್ಲಿ ನಾನು ನಾಯಕಿ ಅಂದರೆ ರೂಪಿಣಿ ಡ್ಯಾನ್ಸ್ ಮಾಡ್ತಾ ಪ್ಲೇ ಮಾಡೋ ಥರ ಡ್ಯಾನ್ಸರ್ಸು ಇರ್ತಾರೆ. ನನ್ನ ಸಿಗ್ನೇಚರ್ ಏನಿದೆ ಮಿಕ್ಕಿದ್ದು, ದ್ರಾಕ್ಷಿ ಗೊಂಚಲು, ಪಾರಿವಾಳ, ಆ ಲವ್ ಸಿಂಬಲ್ ಲೈಟು ಅದೆಲ್ಲ ಇರುತ್ತೆ. ಮೇಯ್ನ್ ನಾನು ತುಂಬ ಇಲ್ಲಿ ಗಮನ ಕೊಡೋದು ಪಿಯಾನೋ ಸೆಟ್ಗೆ. ಪಿಯಾನೋ ಸೆಟ್ ಹಾಕ್ತೀನಿ, ಅದಕ್ಕೆ ತಕ್ಕ ಆಡಬೇಕು ಅಂತ. ಅಷ್ಟು ಬೇಗ ಹಂಸಲೇಖ ಅವ್ರು ಗೇಜ್ ಮಾಡ್ಕೊಂಡ್ಬಿಡ್ತಾರೆ. ಅದ್ಭುತವಾಗಿ ಟ್ಯೂನ್ ಹಾಕ್ತಾರೆ. ಒಂದು 2-3 ದಿನ ಟ್ಯೂನಲ್ಲಿ ಹಾಕ್ತಾರೆ, ಎಲ್ಲ ಮುಗೀತದೆ. ಅಲ್ಲಿ ಓಹೋ ವಸಂತ ಹೃದಯ ಅರಳೋ ಕಾಲ ಅಂತ ಒಂದು ಸಾಲು ಬರೆದು ಇಟ್ಕೊಂಡಿರ್ತಾರೆ. ಪಲ್ಲವಿ ಒಂದು ಸಣ್ಣ ಸಾಲು, ಅದಷ್ಟೇ ಬರೆದು ಇಟ್ಕೊಂಡಿರೋದು, ಮಿಕ್ಕಿ ಯಾವುದು ಲಿರಿಕ್ಸ್ ಆಗಿರಲ್ಲ. ಟ್ಯೂನೆಲ್ಲ ಓಕೆ ಆಗಿರುತ್ತೆ. ಯಾಕೆಂದರೆ ರವಿ ಸರ್ ಮೊದಲು ಟ್ಯೂನೆಲ್ಲ ಕೇಳಿ ಓಕೆ ಮಾಡಿದ್ಮೇಲೆ ಹಂಸಲೇಖ ಸಾಹಿತ್ಯ ಬರೆಯೋದು, ಇದು ಕಾಮನ್ನು. ಅವರ ಒಂದು ಕಾಂಬಿನೇಷನ್ನಲ್ಲಿ ಹಾಗೆ ಆಗ್ತಿತ್ತು. ನೋಡಿ, ಎಲ್ಲ ಅಲ್ಲಿ ಏನಂದರೆ ನಾಯಕ ನಾಯಕಿ ಮಧ್ಯೆ ಲವ್ ಆಗುವಾಗ ಆ ಪ್ರೀತಿ ಚಿಗುರೊಡಿತಾ ಇದೆ ಅಂತ ಹೇಳೋದನ್ನ ಹಂಸಲೇಖ ಅವರು ವಸಂತ ಹೃದಯ ಅರಳೋ ಕಾಲ. ವಸಂತ ಮಾಸದಲ್ಲಿ ಮರ ಗಿಡ ಎಲ್ಲ ಚಿಗುರ್ತಾ ಇರುತ್ತೆ, ಚಿಗುರೊಡೆಯುತ್ತೆ. ಅದೇ ರೀತಿ ಪ್ರೀತಿ ಬಂದಾಗ, ಗಂಡು ಹೆಣ್ಣಿನ ನಡುವೆ ಪ್ರೀತಿ ಬಂದಾಗ ಹೃದಯದಲ್ಲಿ ಪ್ರೀತಿ ಚಿಗುರೊಡೆಯುತ್ತೆ ಅಂತ ಹೇಳೋ ಒಂದು ಸನ್ನಿವೇಶ. ಅದಕ್ಕೆ ಒಳ್ಳೆ ಸಾಲು ಬರೆದು ಇಟ್ಕೊಂಡಿರ್ತಾರೆ. ಆ 1992 ಕಾಲಘಟ್ಟದಲ್ಲಿ ಹಂಸಲೇಖ ಅವ್ರ ಜೊತೆ ಶಿಷ್ಯವೃತ್ತಿ ಮಾಡ್ತಿದ್ದವರು ಕೆ ಕಲ್ಯಾಣ್ ಅವರು. ಅವ್ರು ಆಗ ಅಲ್ಲಿರ್ತಾರೆ, ಜೊತೆ ಇರ್ತಾರೆ. ಆಗ ತಾನೆ ಹೊಸಬ್ರವರು. ಅವ್ರು ಹಂಸಲೇಖ ಅವ್ರು ಎಲ್ಲೇ ಹೋದ್ರು ಒಟ್ಟಿಗೆ ಹೋಗೋದು, ಅವ್ರು ಹೇಳಿದಾಗ ಲಿರಿಕ್ಸ್ ಬರ್ಕೊಳ್ಳೋದು, ಕೆಲವೊಂದು ಸಾಲುಗಳು ಇವರು ಕೊಡೋದು, ಅದನ್ನ ಹಂಸಲೇಖ ಅವ್ರು ಓಕೆ ಆದರೆ ಅದನ್ನ ಬಳಸ್ಕೊಳ್ಳೋದೆಲ್ಲ ಮಾಡ್ತಿದ್ರು. ಚಾಮುಂಡೇಶ್ವರಿ ಅಥವಾ ಪ್ರಸಾದ್ ಸ್ಟುಡಿಯೋ ಅನ್ಕೋತೀನಿ, ಅಷ್ಟೊಂದು ನಿಖರವಾಗಿ ಯಾವ ಸ್ಟುಡಿಯೋ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಹಂಸಲೇಖ ಅವರು ಮಧ್ಯಾಹ್ನ ಟೈಮಲ್ಲಿ 1 ಅವರ್ ಮಲಗ್ತಾರೆ. ಅವರು ಕಂಪೋಸಿಂಗ್ ಎಲ್ಲ ಬೆಳಿಗ್ಗೆ ಕಂಪೋಸಿಂಗ್ ಲಿರಿಕ್ಸ್ ಎಲ್ಲ ಆಗಿರುತ್ತೆ ಅಲ್ವಾ, ಮತ್ತೆ ಅದೇ ಗುಂಗಲ್ಲಿರ್ತೀವಿ, ಫ್ರೆಶ್ ಆಗಿ ಬೇರೆ ಮಾಡಬೇಕು ಅಂತ ಹೇಳಿದಾಗ 1 ಅವರ್ ಎಲ್ಲಾದ್ರೂ ಮಲಗಿ ಒಂದು ಚಾಪೆಲ್ಲೇ ಮಲ್ಕೊಂಡ್ಬಿಡೋರು. ಅವರು ಮಲಗಿ ಬಂದು ಮತ್ತೆ ಕಂಪೋಸ್ ಮಾಡೋದು. ಆ ಮೊದಲೇ ಪಲ್ಲವಿ ಬರೆದಿರ್ತಾರಲ್ವ, ಅದಕ್ಕೆ ಮತ್ತೆ ಬಂದು ಕಲ್ಯಾಣ್ ಸರ್ ಕೂತಿರ್ತಾರೆ, ಹಂಸಲೇಖ ಅವ್ರು ಬಂದು ಬರ್ಕೋ ಅಂತೇಳಿ ಭೃಂಗದ ಮೇಲೆ ಬಂದಳು ಬಾಲೆ ಅಂತ ಬರೀತಾರೆ. ಅದು ಅದ್ಭುತ ಸಾಲೋದು. ಆ್ಯಕ್ಚುಲಿ ಹಂಸಲೇಖ ಅವರು ಆ ಒಂದು ಫ್ರೀ ಟೈಮಲ್ಲಿದ್ದಾಗ ದರಾ ಬೇಂದ್ರೆ ಅವರ ಒಂದು ಕವನಗಳನ್ನ ಓದೋದು, ಅವ್ರ ಕವನಗಳನ್ನೆಲ್ಲ ಆಲಿಸೋದೆಲ್ಲ ಮಾಡ್ತಿರ್ತಾರೆ. ಅವರಿಗೆ ದರಾ ಬೇಂದ್ರೆ ಅವರ ಕವನಗಳು ತುಂಬ ಇಷ್ಟ. ಹಂಸಲೇಖ ಅವರ ಹಾಡಲ್ಲಿ ನೀವು ಕುವೆಂಪು ಹಾಗೂ ದರಾ ಬೇಂದ್ರೆ ಅವರ ಒಂದು ಛಾಯೆ ಕಾಣ್ಬೋದು, ಸಾಹಿತ್ಯದ ಛಾಯೆ ಕಾಣ್ಬೋದು. ಅವ್ರು ತುಂಬ ಅದನ್ನ ಅವರು ಇನ್ಸ್ಪೈರ್ ಮಾಡ್ಕೊಂಡು ಬರೆದಿದ್ದಾರೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ ಒಂದು ಸಾಲಿದೆ ದರಾ ಬೇಂದ್ರೆ ಅವ್ರದ್ದು. ನೀವು ಆಲ್ಮೋಸ್ಟ್ ಜನಗಳು ಕೇಳಿರ್ತೀರ ಇದು. ಆ ಒಂದು ಇನ್ಸ್ಪಿರೇಷನಿಂದ ಹಂಸಲೇಖ ಅವರು ಬರೆಯೋ ಸಾಲೆ ಭೃಂಗದ ಮೇಲೆ ಬಂದಳು ಬಾಲೆ. ಅಂದರೆ ಭೃಂಗ ಅಂದರೆ ದುಂಬಿ, ಕಪ್ಪು ಜೇನು ನೊಣ ಅಂತಲೂ ಹೇಳ್ಬೋದು. ನೋಡಿ, ದುಂಬಿ, ಹೂವು, ಹೆಣ್ಣು ಈ ಥರ ಬಂದ್ಬಿಡುತ್ತೆ ಹಾಡು. ಅದ್ಭುತವಾಗಿ ಸಾಲುಗಳು ಬರೀತಾರೆ. ಕಲ್ಯಾಣ್ ಸರಿಗೆ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೋಡಿ, ಮದನ ಮದುವೆ ಕಾಲ, ಹಸಿರು ನೆರೆಯೋ ಕಾಲ, ಇದೆಲ್ಲ ಬರೆದಿದ್ದಾರಲ್ಲಿ. ಅಂದರೆ ಒಂದು ವಸಂತ ಮಾಸದಲ್ಲಿ ಏನಾಗುತ್ತೋ ಅದನ್ನೆಲ್ಲ ಬರೆದಿದ್ದಾರಲ್ಲಿ. ಅದಕ್ಕಿಂತ ಅದ್ಭುತವಾದ ಸಾಲು ಕವನ ಕಡೆಯೋ ಕಾಲ. ಕವನ ಕಡಿಯೋದು ಅಂದರೆ, ನಾನು ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಮೊಸರು ಕಡಿದು ಬೆಣ್ಣೆ ತೆಗೆಯೋದು. ಅಂದರೆ ಹುಡುಗ ಹುಡುಗಿ ಆಡ್ತಾ ಇದ್ದಾರೆ, ನಾಯಕ ನಾಯಕಿ ಹಾಡ್ತಾ ಇದ್ದಾರೆ, ಅಲ್ಲಿ ಒಂದು ಕವನ ಸೃಷ್ಟಿಯಾಗೋ ಕಾಲ, ಕವನ ಜನಿಸೋ ಕಾಲ, ಉದಯಿಸೋ ಕಾಲ ಅಂತ ಹೇಳೋದನ್ನ ಕವನ ಕಡೆಯುವ ಕಾಲ ಅಂತ. ಒಂದು ಹಲವಾರು ವರ್ಷಗಳ ಹಿಂದೆ ಜಯಂತ್ ಕಾಯ್ಕಿಣಿಯವರು ಎದೆ ತುಂಬಿ ಆಡುವೆನು ಕಾರ್ಯಕ್ರಮದಲ್ಲಿ SP ವಿರೊಟ್ಟಿ ಕೂತಿರ್ತಾರೆ. ಆವಾಗ ಒಂದು ಸ್ಪರ್ಧಿ ಹಾಡು ಹೇಳಿದಾಗ ಈ ಕವನ ಕಡೆಯುವ ಕಾಲ ಅಂತೇಳೋ ಒಂದು ಆ ಸಾಲನ್ನ ಕಾಯ್ಕಿಣಿಯವರು ಮಾರ್ಕ್ ಮಾಡಿ ಹಂಸಲೇಖ ಅವರಿಗೆ ಒಂದು ಅಪ್ರಿಷಿಯೇಟ್ ಮಾಡಿರ್ತಾರೆ. ಅದ್ಭುತ ಸಾಲಿದು, ಕೆಲವೇ ಸಾಹಿತಿಗಳಿಗೆ ಉಳಿಯೋದಿದು ಅಂತ. ಇಲ್ಲಿ ಹಂಸಲೇಖ ಅವ್ರನ್ನ ನಾವು ಮೆಚ್ಚಬೇಕು. ಓಹೋ ವಸಂತ ಕವನ ಕಡೆಯುವ ಕಾಲ ಅಂತ ಬರೆದಿದ್ದಾರೆ ನೋಡಿ. ಅದನ್ನ ಯೇಸುದಾಸ್ ಅವರು, ಜಾನಕಿ ಅವರು ಅದ್ಭುತವಾಗಿ ಆಡಿದ್ರು. ನೀವೆಲ್ಲ ಕೇಳಿ ಎಂಜಾಯ್ ಇವತ್ತಿಗೂ ಮಾಡ್ತಾ ಇದ್ದೀರಿ. ಇನ್ನೊಂದು ಹಾಡು ಜಗವೆಲ್ಲ ಜಗವೆಲ್ಲ ಅನುರಾಗದಲ್ಲಿ ಅಂತ. ಹಾಡಲ್ಲಿ ಸಾಗರ ತುಂಬಲು ಬಿಂದಿಗೆ ಸಾಲದು, ಪ್ರೀತಿಯ ತುಂಬಲು ಗುಂಡಿಗೆ ಸಾಲದು ಅಂತೆಲ್ಲ ಬರೆದಿದ್ದಾರೆ. ಕಾಮವು ಕಾವ್ಯವೇ, ಲೋಭವು ಲಾಭವೇ ಅಂತೆಲ್ಲ ಅದ್ಭುತವಾಗಿ ಬರೆದಿದ್ರು. ಅಲ್ಲಿ ಕಲ್ಯಾಣ್ ಸರ್ ಜೊತೆ ಹಂಸಲೇಖ ಅವರು ಡಿಸ್ಕಷನ್ ಮಾಡಿ ಬರಿಬೇಕಾದಾಗ ಒಂದು ಮಾತು ಹೇಳ್ತಾರೆ, ನನಗೆ ಒಂದು ಜೋಡಿ ಪದ ಅಲ್ಲ, ಒಂದು ಪದ ರಿಪೀಟ್ ಆಗಿ ಬರಬೇಕು, ಯಾವುದಾದ್ರು ಯೋಚನೆ ಮಾಡುವಂಥ ಒಂದು ಪದ ರಿಪೀಟ್ ಆಗಿ ಬರಬೇಕು. ಜೋಡಿ ಪದ ಅಲ್ಲ, ಈಗ ಕಪ್ಪು ಬಿಳುಪು ಹಾಲು ಜೇನು ಆ ಥರ ಅಲ್ಲ, ಒಂದು ಪದ ರಿಪೀಟಾಗಿ ಬರಬೇಕು, ನನಗೆ ಡಬಲ್ ಸಲ ಬರಬೇಕು. ಆಗ ಕಲ್ಯಾಣ್ ಅವರು ಯೋಚನೆ ಮಾಡಿ ಒಂದು ಮಾತು ಹೇಳ್ತಾರೆ, ರಮಣೀಯ ರಮಣೀಯ ಪ್ರೇಮದ ಆಟ, ರಂಜನೀಯ ರಂಜನೀಯ ಪ್ರೇಮದ ಪಾಠ ಅಂತ ಒಂದು ಸಾಲು ಹೇಳ್ತಾರೆ. ಅದು ಹಂಸಲೇಖ ಅವ್ರು ಖುಷಿ ಆಗ್ಬಿಡುತ್ತೆ, ಚೆನ್ನಾಗಿದೆ ಇದನ್ನ ಬಳಸ್ಕೊಳ್ಳೋಣ ಅಂತ. ಆ 2 ಸಾಲು ಕೆ ಕಲ್ಯಾಣ್ ಅವ್ರದ್ದು. ಕಲ್ಯಾಣ್ ಅವರು ಹೇಳ್ಬೇಕಾದ್ರೆ ನನಗೊಂದು ಮಾತು ಹೇಳಿದ್ರು, ಈ ಸಾಲು ಅವ್ರಿಗೆ ಹಂಸಲೇಖ ಅವರಿಗೆ ಹೊಳಿಯೋದೇನಲ್ಲ, ಹೊಳಿತದೆ, ನನಗಾಗಿ ತಕ್ಷಣ ಹೊಳೆದಿದ್ದಕ್ಕೆ ಅವರನ್ನು ಬಳಸ್ಕೊಂಡ್ರು. ನಾನು ಹೇಳ್ದಂಥ 2 ಸಾಲನವ್ರು ಅದನ್ನ ಬಳಸ್ಕೊಂಡು ಹಾಕಿದ್ರಲ್ಲ, ನನಗೆ ಅದೇ ಒಂದು ಅವಾರ್ಡ್ ಕೊಟ್ಟಂಗೆ ಅಂದರು. ಇದು ಇಲ್ಲಿ ಹಂಸಲೇಖ ಅವ್ರನ್ನ ನಾವು ಮೆಚ್ಚಬೇಕು, ಕಲ್ಯಾಣ್ ಅವ್ರನ್ನೂ ಮೆಚ್ಚಬೇಕು. ಶಿಷ್ಯ ಕೊಟ್ಟಂಥ ಸಾಲನ್ನ ಹಂಸಲೇಖ ಅವರು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ಹಾಕೊತಾರೆ.
ಇದರಲ್ಲಿ ಮೆಚ್ಚಬೇಕಾಗಿದೆ. ಅದ್ಭುತವಾಗಿ ಮೂಡಿ ಬರುತ್ತೆ ಹಾಡೋದು. ಆಮೇಲೆ ನಾಯಕರ ಓ ನಾಯಕ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಈ ಸಿನಿಮಾದಲ್ಲಿ ಒಂದು ಪಾತ್ರ ವಹಿಸ್ತಾನೆ. ಗೋಪಿಕೃಷ್ಣ ಸಿನಿಮಾದಲ್ಲಿ ರವಿ ಸರ್ ಏನೇ ಕಷ್ಟ ಬಂದಾಗಲೂ ಶ್ರೀಕೃಷ್ಣ ದೇವ್ರ ವಿಗ್ರಹ ಮುಂದೆ ಬೇಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ನಾಯಕರ ಓ ನಾಯಕ, ಚಾಲು ಇನ್ನು ಈ ನಾಟಕ, ಸೂತ್ರ ನೀನು ಪಾತ್ರ ನಾನು ಅಂತ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಡೈರೆಕ್ಟರ್ ಶ್ರೀಕೃಷ್ಣ, ನಾವು ಪಾತ್ರಧಾರಿಗಳು ಅಂತ ಹೇಳೋ ಥರ ಅದು ಮಾಡಿದ್ದು. ಆ ಸಿನಿಮಾಕ್ಕೂ ಅದು ಹೊಂದ್ಕೊಳ್ಬೇಕು, ಜೀವನಕ್ಕೆ ಹೊಂದ್ಕೋಬೇಕು ಅಂತ. ಅಲ್ಲಿ ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ವೇಷ ಅಂತ ಬರೆದಿದ್ದಾರೆ. ಅದರಲ್ಲಿ ಬದುಕಿನ ಅವಸರ ಕೆಡಿಸಿದೆ ಹುಡುಗರ, ಬದುಕಿನ ಅವಸರ ನುಡಿಸಿದೆ ಅಪಸ್ವರ. ಅಂದರೆ ಒಂದು ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಓದಿ ಫ್ರಸ್ಟ್ರೇಷನ್ ಲೈಫು, ಕೆಲಸ ಹುಡ್ಕೋದು, ಆ ಕೆಲಸ ಸಿಗದೆ ಆದಾಗ ತಪ್ಪು ದಾರಿಗಿಳಿಯೋದು, ಅವರ ಜೀವನ ಹಳಿತಪ್ಪಿ ಹೋಗೋದು, ಅದನ್ನೆಲ್ಲ ನೋಡಿದ ಹಂಸಲೇಖ ಅವರು ಅದನ್ನ ಒಂದು ಯೋಚನೆ ಮಾಡ್ಕೊಂಡು ಅಲ್ಲಿ ಜೀವನಕ್ಕೊಂದು ಪಾಠ ಹೇಳಿದ್ದಾರೆ ಹಾಡಲ್ಲಿ. ಅದ್ಭುತವಾಗಿ ಮೂಡಿಬರುತ್ತೆ. ಸೆಕೆಂಡ್ ಚರಣದಲ್ಲಿ ಇನ್ನೂ ಸೂಪರಾಗಿ ಬರೆದಿದ್ದಾರೆ. ಬಂಗಲೆಯ ಬಾಮಾಮಣಿ ತಿಂಡಿಗಳ ನುಂಗೋಗಣಿ ಅರಗಿಣಿ ಓ ರೂಪಿಣಿ ಕೆಲಸ ಬೇಕು ಕಲಿಸಬೇಕು. ನಾಯಕಿ ಹೆಸರು ಬಂತು. ಆ ಸಿನಿಮಾದಲ್ಲಿ ನಾಯಕಿ ಆವಾಗ ತಿಂತಾ ಇರ್ತಾಳೆ, ಕುರುಕ್ತೀನಿ, ಅದು ಬರಬೇಕು, ಎಲ್ಲ ಸೇರಿಬಿಡ್ತು ನೋಡಿ. ಈ ಹಿಂದೆ ಹೇಳಿದ್ದೆ, ಸುತ್ತಮುತ್ತ ಏನಾದರೂ ಆತ ಸಿಕ್ಕಿದ್ರೆ ಬಿಡಲ್ಲ ಹಂಸಲೇಖ ಅವರು. ನಾಯಕನ ಹೆಸರು ನಾಯಕಿ ಹೆಸರು ಹಾಕೊಂಡ್ಬಿಡ್ತಾರೆ ಅವ್ರ ಹಾಡಿಗೆ. ಇದು ಹಂಸಲೇಖ ಅವರ ಟ್ಯಾಲೆಂಟು. ಆ ಹಾಡು ಮುಗಿಯುತ್ತೆ. ಇನ್ನೊಂದು ಅದ್ಭುತವಾದ ಹಾಡು ಇದರಲ್ಲಿ ಮಾಡಿದ್ದಾರೆ, ಏನು ಹುಡುಗೆ ಇದು ಏನು ಹುಡುಗೆ ಅಂತ ನೋಡಿ. ಇದು ಹಳ್ಳಿ ಮೆಷ್ಟು ಸಿನಿಮಾದಲ್ಲಿ ಬಳಸ್ಕೊಂಡ BGMನೇ, ಅಂದರೆ ಆ ಸಿನಿಮಾದಲ್ಲಿ ಇರುವಂಥ ರೆಕಾರ್ಡಿಂಗ್ನ ಇಲ್ಲಿ ಬಳಸ್ಕೊಂಡು ಒಂದು ಹಾಡು ಮಾಡಿದ್ದಾರೆ. ಅದು ಆ್ಯಕ್ಚುಲಿ ನಮ್ಮ ಸಂಸ್ಕೃತಿಗೂ ಫಾರಿನ್ ಸಂಸ್ಕೃತಿಗೆ ಇರುವಂಥ ಒಂದು ವ್ಯತ್ಯಾಸ ಹೇಳಿದ್ದಾರೆ. ಡ್ರೆಸ್ಗಳಲ್ಲಿ ಹೆಣ್ಣು ಮಕ್ಕಳು ಹಾಕೋ ಡ್ರೆಸ್ಸು, ಅದ್ರ ಬಗ್ಗೆ ಒಂದು ಮೋಟಿವೇಶನ್ ಸಾಂಗ್ ಹಂಸಲೇಖ ಅವ್ರು ಮಾಡಿದ್ರು. ಚೆನ್ನಾಗಿ ಮೂಡಿ ಬರುತ್ತೆ ಅದನ್ನು. ಶಾರದಮ್ನವರೇ ಸರ್ಸಮ್ನವರೇ ಅಂತ ಒಂದು ಹಾಡಿದೆ. ಸಾಮಾನ್ಯವಾಗಿ ಮದುವೆ ಹೇಗೆ ಶುರುವಾಗುತ್ತೆ, ಆ ಮದುವೆ ಚತರದಿಂದ ಹಿಡಿದು ಚಪ್ರದಿಂದ ಹಿಡಿದು ನಿಮಗೆ ತಾಲಿ ಕಟ್ಟಿ ಊಟ ಮಾಡಿ ವಾಪಸ್ ಬರೋರು ಏನೆಲ್ಲ ಆಗುತ್ತೆ ಅದೆಲ್ಲ ಹಾಡಲ್ಲಿ ಬರೆದಿದ್ದಾರೆ. ಇನ್ನೊಂದಿದೆ ಚೋರಿ ಚೋರಿ ಅಂತ ಹೇಳೋ ಹಾಡು. ಆ್ಯಕ್ಚುಲಿ ಕೋಣ ಈದೈತೆ ಸಿನಿಮಾದಲ್ಲಿ ಮಾಡಿದಾರಲ್ಲ, ಇನ್ಸ್ಟ್ರೂಮೆಂಟೇ ಬಳಸದೆ ಬರೀ ಶಬ್ದದಲ್ಲಿ, ಇಲ್ಲೂ ಅದೇ ಮಾಡಿದರು. ಒಂದು ಪ್ರಯೋಗಾತ್ಮಕ ಗೀತೆ ಅಂತ ಹೇಳ್ಬೋದು. ಇನ್ಸ್ಟ್ರೂಮೆಂಟ್ ಜಾಸ್ತಿ ಬಳಸೇ ಇಲ್ಲ. ಬಾಗಿಲು ಸೌಂಡು, ಕಿಟಕಿ ಸೌಂಡು, ನೀರು ಹನಿ ಬೀಳೋದು, ಕರ್ಟನ್ ಗಾಳಿ ಬಂದಾಗ ಅಲ್ಲಾಡೋದು, ಇದ್ರ ಮಧ್ಯೆ ಒಂದು ರೊಮ್ಯಾಂಟಿಕ್ ಗೀತೆ, ಒಂದು ಪರಿಪೂರ್ಣ ರೊಮ್ಯಾಂಟಿಕ್ ಗೀತೆ ಮಾಡಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಇದೆಲ್ಲ ಒಂದು ಹಾಡುಗಳು ಒಳಗೊಂಡಂಥ ಸಿನಿಮಾ ಗೋಪಿಕೃಷ್ಣ. ಅದರೊಟ್ಟು ಒಂದು ಕಾಮಿಡಿ ಜಾನರ್ಲಿರೋ ಮೂವಿ ಇದು. ಅದರೊಟ್ಟಿಗೆ ಒಂದು ಮೆಸೇಜು ಇನ್ನೂ ಅದ್ಭುತವಾಗಿ ಅಲ್ಲಿ ಕಾಣಿಸ್ಕೊಳ್ಳೋದು ಹಾಡುಗಳೇ. ಸೆಟ್ಗಳು ಅದ್ಭುತವಾಗಿ ಹಾಕಿದ್ರು ರವಿ ಸರು. ನೀವೆಲ್ಲ ಇವತ್ತು ಗುನುಗ್ತಾ ಇರ್ತೀರಿ ಹಾಡುಗಳು. ಇನ್ನೊಮ್ಮೆ ಗೋಪಿಕೃಷ್ಣ ಹಾಡುಗಳು ಕೇಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.